So Saiful and Parma will open, and then Anup is going to go one change, and then we'll decide later. Play long, play long. ನೀವು ಡೌನ್ ಆಡಬೇಕು ಅಂತ ಏನಿಲ್ಲ. ನೀವು ಡೌನ್ ಆಡಬೇಕು ಅಂತ ಏನಿಲ್ಲ. ಆ ಥರ ನನ್ನ ಮೈಂಡಲ್ಲೇ ಇರಲಿಲ್ಲ. ಅಲ್ಲ ಅದೇ ನಂಗೆ ಗೊತ್ತು, ಅದನ್ನೇ ಹೇಳ್ತಾ ಇರೋದು. ನಾನು ಅದು ರೀಚ್ ಆಗಲ್ಲ ಅನ್ಕೊಂಡೆ. ನಾನು ರೀಚ್ ಆಗಲ್ಲ ಅನ್ಕೊಂಡೆ. ರೀಚ್ ಆದೆ ಬಂದೆ ನೀನು ಬೇಗನೆ ಬಂದೆ. ನಾನು ರೀಚ್ ಆಗಲ್ಲ ಅನ್ಕೊಂಡೆ. ರೀಚ್ ಆದ್ಮೇಲೆ ಕಷ್ಟ ಕಾನ್ಫಿಡೆಂಟ್ ವರ್ಮ ಕೈ ಆರಾಮಿದ್ಯಾ? ನಿಂದು ಹರೀಶ್ ಅಂದ್ರೆ ನಂಗೆ ಹಾಗಾದ್ರೆ ನಿಂಗೇನಾಗಿಲ್ಲ. ಕೈ ಹಾಕಿ ಅದು ವಾಸುಗೆ ಹೆದರಿಕೆ ಇದ್ದಿದ್ದು ಇಂಜುರಿ ಏನಾಗಲ್ಲ ರೀ, ಒಂದು 4 ಮ್ಯಾಚ್ ಆಡಿ ವಾರ್ಮ್ ಅಪ್ ಆಗ್ಬಿಡುತ್ತೆ. ಅಲ್ಲ ಅದು ನೋಡಿ ಊರಿಲ್ಲ. ಲಾಸ್ಟ್ ವಿಂಟ್ರಲ್ಲಿ ಇಂಜರ್ ಆಗಿ ಹೌದಾ? ಪ್ರಾಕ್ಟೀಸ್ ಅದರಿಂದ ಒಂದು ಸೀಸನ್ ಅನುಪ ಏನಪ್ಪ ಇವರು ಮಹೇಶ್ ಅವರು ಬೇಗ ಹೋಗ್ಬೇಕು. ಕಳಿಸಿ ಮಹೇಶ್ ಸರ್ ಒಬ್ಬ ಒನ್ ಡೌನ್. ಓಕೆ, ನನ್ಗೆ ಹೇಳೋದೆಲ್ಲ ಅವಶ್ಯಕತೆ ಇಲ್ಲ. ಅಲ್ಲ ಯಾಕಂದ್ರೆ ಅವ್ರು ಹೋಗ್ಬಿಟ್ರೆ ಕರೆಕ್ಟ್ ಇಲ್ಲ. ಅಲ್ಲ you have to go by 140 will send you to finish the game and come. ಫಿನಿಶ್ ಇನ್ ಅ ಪಾಸಿಟಿವ್ ನೋಟ್. ಬೇಕಾದ್ರೆ ಓಪನಿಂಗ್ ಕಳಿಸ್ಬಿಡಿ ಅವ್ರನ್ನ. ಐ ಡೋಂಟ್ ನೋ. ಅಲ್ಲ ಹೇಳಿ ನೋಡುವ, ನನಗೆ ಇದು ಇಷ್ಟ ಆಗಲ್ಲ. ಮ್ಯಾಚಿಗೆ ಇದೀವಿ ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಇನ್ನೊಬ್ಬ ಮ್ಯಾಚ್ತಿದ್ದೆ. 25 overall. Huh? Stay there 25 over. We'll finish. There's a lot of runs there. Yeah. They'll bowl lot of wides, no balls, short balls. Just have to spend time in the middle. Here in this ground, you just need timing. That's it. ಹರೀಶ್ ಇದಾರಲ್ಲ ನಮ್ಮ ಟೀಮ್, ರಾಹುಲ್ ದ್ರಾವಿಡ್. ಏಯ್ ಇನ್ನೇರ್ರಿ ಸ್ವಾಮಿ, ಇವ್ರ ಟೀಮ್ಗೆಲ್ಲ 40-45 ಎಲ್ಲ ಹೊಡೆದಿದ್ದೀರಾ ನೀವು, ಆಡ್ತೀರ. Luckily, nobody got injured. Dropping catches usually means cut the fingers. Did you cut? No, Skin. Hey, it is webbing is the problem. I thought like I'm not able to reach it, but unfortunately I reached and then gone doubtfully to could have gone fully. I went in. ಅದು ಸ್ಲೋ ಆಗುತ್ತೆ. ಇದಕ್ಕೆ ನಾವು ಅಟ್ಯಾಚ್ ಮಾಡಿದ್ರೆ ಅದು ಅಷ್ಟು ಸ್ಲೋ ಆಗುತ್ತಲ್ಲ, ಅದು ಲೈಟ್ ಆಯಿತು. ಪಿಚ್ ಆದ್ಮೇಲೆ ಸ್ಲೋ ಆಗುತ್ತೆ. ಇದರಲ್ಲಿ ಏರ್ ವೇಟ್ ಕ್ಯಾರಿ 130 ಕೌಂಟ್ ಮಾಡಬೇಕಾಗಿತ್ತು ಕ್ಯಾಚ್ಗಳು ಹಿಡಿದಿದ್ದು. ಸೊ ಟೋಟಲಿ ಎಷ್ಟು 60 ರನ್ ಜಾಸ್ತಿ ಕೊಟ್ಟಿದ್ದೀವಿ. ಗುಡ್ ಲಕ್, ಆಡು. ನಾನು ನಾವು ಎವರ್ ರೆಡಿ. ಮನೇಲಿ ಜಗಳ, ಆಕಾಶನ್ನು ಡಾಕ್ಟರ್ 4 ವಾರ 5 ವಾರ ಅಂದ್ರು. ನಾಳೆ ಊರಿಗೆ ಬೇರೆ ಹೋಗ್ಬೇಕು. ಲಾಸ್ಟ್ ಕ್ಯಾಚ್ ಹಿಡಿಯಕ್ಕೆ ಹೋಗಿ ಬಿದ್ಬಿಟ್ಟು ತಲೆಗಿಂದ ಏಟ್ ಬಿದ್ದು ರಿಯಲಿ ಬ್ಯಾಡ್ ಶೇಪ್. ಪ್ಲೇ ಆಫ್ ಮಿಸ್ ಮಾಡ್ಬಿಟ್ಟೆ. ವೆರಿ ಇಂಪಾರ್ಟೆಂಟ್ ಪ್ಲೇ ಆಫ್. ಪಿ ಟಿದು ಅದು ಏನು ಮಾಡೋಕ್ಕಾಗಲ್ಲ. ಅಲ್ಲ
Nobody was mentally prepared to play playoffs. That's the problem. ಪ್ಲೇಆಫ್ಸ್ ಹೋಗ್ತೀವಿ ಅಂತ ಅವ್ರಿಗೆ ನಾವು ಕೇಳಿ None of us even ready because even I thought ನಮ್ಮ ಸೀಸನ್ ಆಗೋಯ್ತು ಅಂತ ಅನ್ಕೊಂಡಿದ್ದೆ. ನಂಗೆ ಅದನ್ನೇ ಹೇಳಿದ್ದು ಸೀಸನ್ ಆಗೋಯ್ತು ಇನ್ನೇನು ಬಂದೇನು ಯೂಸ್ ಇಲ್ಲ ನೀನೇನಾದ್ರು ಮಾಡ್ಕೊಂತ ಕಳಿಸ್ಬಿಟ್ಟಿದ್ದೆ ನಾನು. ಇದು ಅನುಪ ಆಮೇಲೆ ಬಾಲ್ ಇಟ್ಕೊಳ್ಳಿ ಮರಿ ಹಾಂ ಇನ್ನೆರಡು ಬಾಲ್ ಸ್ಕೋರಿಂಗ್ ಯಾರಪ್ಪ ಅವ್ರ ಕೈಲಿ ಕೊಟ್ಬಿಡಿ ಸ್ಕೋರಿಂಗ್ ಹೊಸ ಬರಲ್ಲ ಏನು ಮಾಡೋಕ್ಕೆ. ಹೊಸ ಆ್ಯಪ್ ಬೇರೆ ಕೆಟ್ಟದಾಗಿದೆ. ಯಾಕೆ ಚೇಂಜ್ ಮಾಡಿದ್ರು ಇವರು? ದುಡ್ಡು ಚೀಪಾಗಿ ಸಿಗತ್ತಲ್ಲ. ಜಾಸ್ತಿ ನಾನು ಹಂಗೆ ನಮ್ಮ ಯೂತ್ ಟೀಮ್ ನೋಡ್ತಾ ಇದ್ನಲ್ಲ ಬೀನಾ ತ್ರಿವೇದಿ ಅಂತ ಯಾರೋ ಹಾಕ್ಬಿಟ್ಟಿದ್ದಾರೆ. ಯಾವಳು ನಂಗೆ ಗೊತ್ತಿಲ್ಲ. ನನ್ನ ಯೂತ್ ಟೀಮ್ ರಾಷ್ಟ್ರದಲ್ಲಿ ಯಾವಾಗ ಲೇಡಿ ನಾಡ್ ಮಾಡಿದೆ ಅಂತಲೂ ಗೊತ್ತಿಲ್ಲ ನನಗೆ. ನೀವೇನಾರು ಮೋಟಿವೇಶನ್ ಬರಲಿ ಅಂತ ಹೇಳಕ್ಕಾಗಲ್ಲ. ಯಾರಿಗೆ ಮೋಟಿವೇಶನ್ ಬರೋದು? ಮಕ್ಳಿಗೆ. ಸೈಡ್ ಹಸಲ್ಲು ಅನುಪ್ಗೆ. ಮಕ್ಳು ಆಮೇಲೆ ಹಂಗಾರು ಬರ್ತಾರೆ ನೋಡೋಣ ಆಡಕ್ಕೆ. ನೋಡಪ್ಪ ಎಲ್ಲ ಹುಡುಗಿನ ಆಗ್ತಾರೆ ಟೀಮಲ್ಲಿ ಅದಕ್ಕೋಸ್ಕರ ಬರ್ತಾರೆ. ಅವು ಮಕ್ಕಳು ಬರ್ತಾರ ಅನುಪ್ ಹೋಗ್ತಾರ ಅಂತ. ಬೇಡ ರೀ, ಈಗ ಒಬ್ಳನ್ನೇ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಹಂಗಾರೆ ಈಸಿ ಆಗಿದ್ರೆ ಇಟ್ಕೋತಿದ್ರಿ. ಇವ್ರ ಪ್ರಕಾರ ತಪ್ಪಲ್ಲ, ಡಿಪೆಂಡಿಂಗ್ ಆನ್ ದ ಈಸಿನ ಕಷ್ಟನೋ ಅನ್ನೋದು. ಡಿಪೆಂಡಿಂಗ್ ಆನ್ ದ ಪಾರ್ಟ್ನರ್ಗೆ. I have some bad news.